ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಯಾವುದೇ ರೀತಿ ರೆಸಿಪಿನ ಹೇಳಕ್ಕೆ ಬಂದಿಲ್ಲ. ಸುಮ್ಮನೆ ಹಳೆ ನೆನಪುಗಳನ್ನ ಮೆಲುಕಾಕೋಣ ಅಂತ ಬಂದೆ. ಅಂದ್ರೆ ಈಗ ನಾವು ಚಿಕ್ಕವರಿದ್ದಾಗ ಹೇಗಿರ್ತಿತ್ತು ಜೀವನ ಅಂತ. ಈಗ ಒಂದು 20 ವರ್ಷದ ಕೆಳಗಡೆ ಹೋದ್ರೆ ಸಾಕು, ಪರಿಸ್ಥಿತಿ ಈಗೇನೈತಿ ಇದಕ್ಕಿಂತ ಪೂರ್ತಿ ವಿರುದ್ಧವಾಗಿತ್ತು ಅಲ್ವಾ? ಇವಾಗ ನಮ್ಗೆ ಏನೇ ಬೇಕಂದ್ರೂ ಹಂಗೆ ಚಕಾಚಕ್, ಚಕಾಚಕ್ ಅಂತ ತಗೊಂಬಿಡ್ಬೋದು ಆಯಿತಾ? ಆದರೆ ಅವಾಗ ಹಂಗಿರಲಿಲ್ಲ. ಜೀವನ ತುಂಬ ಕಷ್ಟ ಇತ್ತು ಅವಾಗ ಅಲ್ವಾ? ಸುಮ್ಮನೆ ಏನಾದರೂ ಫಂಕ್ಷನ್ ಐತೆ ಆ ಫಂಕ್ಷನ್ ಇದೆ ಅಂತಂದರೆ ಏನಾದ್ರು ಶುಭ ಕಾರ್ಯ ಇದೆ ಅಂದರೆ ಮನೆಯಲ್ಲಿ ಒಬ್ಬರ ಮನೆಗೆ ಕುರ್ಚಿಗಳಿದ್ರೆ ಇನ್ನೊಬ್ಬರ ಮನೆಗೆ ಟೀಪಾಯ್ ಇರೋದು, ಮತ್ತೊಬ್ಬರ ಮನೆಗೆ ಇನ್ನೊಂದೇನೋ ಸ್ಟೂಲ್ ಇರೋದು. ಏನಾದ್ರು ಬೇಕು ಅಂತಂದರೆ ಒಬ್ಬರ ಮನೆಗೆ ಟೀಪಾಯ್ ತರೋದು, ಇನ್ನೊಬ್ಬರ ಮನೆಗೆ ಯಾವ್ದಾರ ಚೆನ್ನಾಗಿರೋ ಬೆಡ್‌ಶೀಟ್ ತಗೊಬರೋದು, ತಂದು ಗ್ವಾಡಿ ಕಟ್ಟಿ, ಅದೇ ಏನೋ ಒಂಥರ ಎಲ್ಲ ಡಿಸೈನ್ ಮಾಡಿ, ಆ, ಮಾಡಿ ಹೆಂಗೆಂಗೋ ಫಂಕ್ಷನ್‌ಗಳು ಮಾಡ್ತಿದ್ವಿ. ಅಂತಂದರೆ ಅವಾಗ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಕ್ಕಪಕ್ಕದವ್ರ ಜೊತೆ ಎಲ್ಲ ಹೊಂದ್ಕೊಂಡು ಕಷ್ಟ ಸುಖ ಅಂತಂದರೆ ಏನೋ ಒಂಥರ ಇರ್ತಿತ್ತು. ಮನಸ್ತಾಪಗಳು ಯಾವತ್ತಿಂದನೂ ಇದ್ದೇ ಇರುತ್ತೆ ಆಯಿತಾ? ಆದರೂ ಕೂಡ ಜನ ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಎಷ್ಟು ಚೆನ್ನಾಗಿರ್ತಾ ಇತ್ತು, ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ರು ಅಂತೇಳಿ ಅಂತ. ಆಮೇಲೆ ಇನ್ನೂ ಏನಾದ್ರೂ ಅವಾಗ ಮೊದಲೇ ಕಷ್ಟಗಳು ಜಾಸ್ತಿ ಅಲ್ವಾ? ಎಲ್ಲರ ಹತ್ರನೂ ಈ ಜುಮ್ಕೆ ಬೆಂಡಾಲಿ ಅವೆಲ್ಲ ಇರ್ತಿರ್ಲಿಲ್ಲ. ಯಾರ್ದನ ಮದ್ವೆಗೆ ಹೋಗ್ಬೇಕು ಅನ್ನೋದಾದರೆ ಯಾರ ತಕನ ಇಸ್ಕೊಂಡು ಹೋಗೋರು ಪಾಪ ಕಿವಿಗಳು, ಓಲೆಗಳನ್ನೆಲ್ಲ ಇಸ್ಕೊಂಡು ಹೋಗೋರು. ಆದ್ರೆ ಎಲ್ಲರ ಹತ್ರನೂ ಕೇಳ್ತಿರ್ಲಿಲ್ಲ. ಅವರು ನಾವೊಂದಕ್ಕೆ ಸಹಕರಿಸಿದ್ರೆ ಅವರೊಂದಕ್ಕೆ ಸಹಕರಿಸ್ತಾರೆ ಅನ್ನೋ ಜನಗಳ ಹತ್ರ ಮಾತ್ರ ಕೇಳೋರು. ಯಾಕಂದರೆ ಕಷ್ಟಕ್ಕೆ, ಬಡತನಕ್ಕೆ ಸ್ವಾಭಿಮಾನ ಜಾಸ್ತಿ. ಆ, ಉಪವಾಸ ಇದ್ರೂ ಕೂಡ ಒಬ್ರ ಹತ್ರ ಕೇಳಬೇಕು ಅಂತ ಇರೋದಿಲ್ಲ. ಅವಾಗ ಬರೋದಿಲ್ಲ ಅದು ಮನಸ್ಸಿಗೆ ಅಲ್ವಾ? ಎಷ್ಟೇ ಕಷ್ಟ ಆಗಲಿ ನುಂಗ್ಕೋಬೇಕು ಅಂತ ಇರುತ್ತೆ. ಸಹಕರಿಸಿದ್ರೆ ಮಾತ್ರ ಅಥವಾ ಅವ್ರು ನಮಗೆ ಸಹಕರಿಸಿ, ನಾವು ಅವರಿಗೆ ಸಹಕರಿಸಿ, ಆ ಒಂದು ಔದಾರ್ಯ ಇತ್ತು ಅಂದರೆ ಮಾತ್ರ ಕೊಟ್ಟು ತಗೊಳ್ಳೋದು ಇರ್ತಾ ಇತ್ತು ಅಲ್ವಾ? ಇವಾಗ ಬಿಡ್ರಿ, ಇವಾಗ ಏನಾರ ಬೇಕು ಅಂತಂದರೆ ಹಂಗೆ ನಿಮಿಷಗೊಳಗೆ ಲೋನ್ ಸಿಗುತ್ತೆ. ಆವಾಗ ಲೋನ್ ಸಿಗೋದು ಭಾಳ ಕಷ್ಟ ಇತ್ತು. ನಾವೇನೇ ಪತ್ರ ಇಡ್ತೀವಿ ಅಂದ್ರೂ ಒಂದು ಲೋನ್ ತಗೋಬೇಕು ಅಂತಂದರೆ ಮೈಗಳು ಬೋನೇ ಮುರಿದೋಗಿರ್ತಿದ್ವು. ಅಷ್ಟು ಕಷ್ಟ ಇತ್ತು. ಇವಾಗ ಸುಮ್ಮನೆ ಬ್ಯಾಂಕಿನ ಮುಂದೆ ನಡ್ಕೊಂಡು ಹೋದ್ರೂ ದರ ದರ ಎಳ್ಕೊಂಡು ಹೋಗಿ ಲೋನ್ ಕೊಟ್ಟು ಇನ್‌ಸ್ಟಾಲ್ಮೆಂಟ್ ಹಾಕಿ ನೂಕು ನಡಿ ಅಂತಾರೆ ಕಟ್ಟಿ ತಿಂಗಳ ಎಷ್ಟು ಅಂತ. ಅವಾಗೆಲ್ಲ ಭಾಳ ಕಷ್ಟ ಇತ್ತಲ್ವ ಜೀವನ. ಹಿಂಗಿರಲಿಲ್ಲ. ಒಂದು ಎಳೆ ಸರ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇತ್ತು ಅಮ್ಮಂದಿರಿಗೆ. ಇವಾಗೇನು ಏಸ್ ಎಳೆ ಬೇಕಾದ್ರೂ ಮಾಡಿಸ್ಕೋಬೋದು. ಈಗ ಎಳೆಗಳಂದು ಮುಂಗಾರು ಮಳೆಗಳಾಗಿದ್ದಾವೆ. ಎಳೆ ಎಣ್ಸೋದಕ್ಕೇನೆ 4 ಜನ ಎಳ್ಕೊಬರ್ಬೇಕು ಹಂಗೈತೆ. ಆದರೆ ಮೊದಲಿನ ಜೀವನ ಭಾಳ ಕಷ್ಟ ಇತ್ತು. ಆಯಿತಾ? ಹೆಣ್ಮಕ್ಳು ಯಾರಿದ್ರು ಅಂದರೆ ಅವ್ರಿಗೊಂದು ಕೊಳ್ ಚೈನು, ಗುಂಡು, ಲೋಲಾಕು ಅವನ್ನ ಮಾಡಿಸೋ ಅಷ್ಟೊತ್ತಿಗೆ ನಮ್ಮ ಅಮ್ಮಂದ್ರ ಜೀವನ ಅರ್ಧ ಮುಗ್ದೇ ಹೋಗಿರ್ತಿತ್ತು. ಅವು ಸುಖ ಕಂಡಿದ್ದು ಅಷ್ಟರಲ್ಲೇ ಇರ್ತಾಯಿತ್ತು. ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಕಾಸಿಗೆ ಕಾಸು ದುಂಡಿಗಿಕ್ಕಿ ಮಕ್ಕಳು ಖುಷಿನಲ್ಲಿ ಅವು ಖುಷಿ ಕಾಣ್ತಾ ಇದ್ವು ಅಲ್ವಾ? ಆಗಿನ ಜೀವನನೇ ಎಷ್ಟು ಚೆಂದ ಇತ್ತು. ಏನೇ ಕಷ್ಟ ಇದ್ರೂ ಕೂಡ ಆಗಿನ ದಿನಗಳೇ ಒಂಥರ ಚೆಂದ ಬಿಡಿ. ಮತ್ತೆ ನಾವು ಆ ದಿನಗಳಿಗೆ ಹೋಗೋದಕ್ಕಾಗೋದಿಲ್ಲ. ನಿಮಗೂ ಯಾವ್ದಾದ್ರು ಈ ಥರ ಕಾಡುವ ನೆನಪು ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಟಾಟಾ ಬೈ ಬೈ.